ಇದು ಪತ್ರವ್ಯವಹಾರ ನಾವು ಮಾಡ್ತೀವಿ. ದಯವಿಟ್ಟು ಪತ್ರ ಚಳವಳಿ ಮಾಡ್ತೀವಿ. ದಯವಿಟ್ಟು ಇದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಗರಾಭಿವೃದ್ಧಿ ಸಚಿವರು ಮತ್ತು ಈ ಕ್ಷೇತ್ರದ MLA ಮತ್ತು ಹಾಗೂ ಸಚಿವರು ಆಗಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡರು ಈ ಕ್ಷೇತ್ರಕ್ಕೆ ಅನ್ಯಾಯ ಮಾಡಿದರೆ ನಿಮ್ಮ ಕ್ಷೇತ್ರದ ಜನನ ಉಳಿಸ್ಕೊಬೇಕು ಅಂತೇಳಿ ಈ ಮೂಲಕ ಒಕ್ಕೂರಿನಿಂದ ಮೆಟ್ರೋ ನಿಲ್ದಾಣವನ್ನು ಚಿಕ್ಕಲ ಮತ್ತು ಮನವಿಯನ್ನು ಮಾಡ್ತಿದ್ದಾರೆ. ಅದೇ ರೀತಿ ಮಾನ್ಯ ಶಾಸಕರು ಹಾಗೂ ಕಂದಾಯ ಹೀಗೆ ಎಲ್ಲ ಹಂತದ ಅಧಿಕಾರಿಗಳನ್ನು ಸಹ ನಮ್ಮ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೇವೆ. ಪಂಚಾಯತ್ನಲ್ಲೂ ಕೊಟ್ಟಿದ್ದು, ಬೇರೆ ಬೇರೆ ಪುರಸಭೆಯಿಂದಲೂ ಕೂಡ ಪ್ರಪೋಸಲನ್ನು ಹೇಗೆ ಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಇದೆ. ಕೂಡ ಮಾಸ್ಟರ್ ಪ್ಲಾನ್ನಲ್ಲಿ ತೋರಿಸಿದಂತೆ ಚಿಕ್ಕಜಲ ಮತ್ತು ಬೆಂಗಳೂರು ಸುತ್ತ MVIT ಕ್ರಾಸ್ನಲ್ಲಿ ನಿಲ್ದಾಣವನ್ನು ಮಾಡಲೇಬೇಕಾಗಿತ್ತು. ಆದರೆ ದುರಾದೃಷ್ಟ ಇವತ್ತು ಎಕ್ಸಿಬಿಷನ್ನಲ್ಲಿ ಈಗಾಗಲೇ ಸುಮಾರು ನಮ್ಮ ಯೋಜನೆ ಇರ್ತಕ್ಕಂಥದ್ದು ಈ ಭಾಗದ ಒಂದು 10,000 ಜನ ಸಾಮೂಹಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ನಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ನಿಮ್ಮ ತೋರಿಸಿದ್ರೆ ಮಾಸ್ಟರ್ ಪ್ಲಾನಲ್ಲಿ ಏನು ತೋರಿಸಿದ್ರೆ ಅದರಂತೆ ನಮಗೆ ಮೆಟ್ರೋ ಸ್ಟೇಷನ್ ಬೇಕೇ ಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಭಾಗ ಸಾರ್ವಜನಿಕರು ಸೇರಿ ನಾವು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೀತಕ್ಕಂಥ ಒಂದು ಪತ್ರಿಕಾಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದೇ ಆಶ್ಚರ್ಯ ಆಗ್ತಾ ಇರ್ತಕ್ಕಂಥದ್ದು ಯಾಕೆ ಈ ರೀತಿ ಯೋಜನೆ ಆಯ್ತಂತ ಅಧಿಕಾರಿಗಳು ಕೆಲವು ಮಾತನ್ನು ಹೇಳಿದ್ದಾರೆ. ಈಗಾಗಲೇ ನಾರಾಯಣ ಅವರು ಹೇಳಿದಾಗೆ ಇದಕ್ಕೆ ಬೇಕಾದಂಥ ಒಂದು ಆದೇಶವನ್ನು ಕೊಟ್ಟರೆ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ NSC ಅವರು ಸಂಬಂಧಪಟ್ಟಂತೆ ಬಂಡವಾಳವನ್ನು ಹೂಡ್ತೀವಿ ಅಂತ ಹೇಳಿದ್ರು. ಅವ್ರು ಹೂಡ್ತಾ ಇಲ್ಲ, ಅದಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದೇನೆ. ನೀವು ಸ್ವಾಧೀನವನ್ನು ಮಾಡ್ಕೊಂಡಿದ್ದೀರಾ, ಯಾವುದೋ ಒಂದು ಕಂಪನಿ ನಿಮ್ಗೆ ಏನಾದರೂ ಒಂದು ಬಂಡವಾಳವನ್ನು ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ? ಸರ್ಕಾರ ಅವರ ಒಡಂಬಡಿಕೆಯನ್ನು ಮುರಿದಿದ್ದಾದರೆ ಅವರನ್ನು ಮೂಗಿಂತಕ್ಕಂಥ ಕೆಲಸ ತಾಕತ್ತು ಸರ್ಕಾರಕ್ಕೆ ಇದೆಯಾ ಇಲ್ವಾ? ಆ ಕೆಲಸವನ್ನು ಈ ಕ್ಷೇತ್ರದ ಶಾಸಕರು ಮಾಡಬೇಕಾಗಿತ್ತು. ಈ ಭಾಗದಲ್ಲಿ ಕೆಲಸ ಯಾಕಪ್ಪ ನೀವು ಕೈ ಬಿಟ್ಟಿದೆ ಅಂತ ಕೇಳ್ತಕ್ಕಂಥ ಕೆಲಸವನ್ನು ಯಾಕೆ ಮಾಡಿಲ್ಲ? ಅದಕ್ಕೆ ನಮ್ಮ ಆಗ್ರಹ ಇಷ್ಟು. ಮಾನ್ಯ ಶಾಸಕರಿಗೆ ಕೂಡ ಆಗ್ರಹ ಮಾಡ್ತಾರೆ, ನೀವು ಪ್ರಭಾವಿ ಆಗಿರೋದ್ರಿಂದ ಆ ಕಂಪ್ನಿಯವರನ್ನ ಕರೆದು ಮಾತಾಡ್ತೀರೋ ಅಥವಾ BMRC ಅಧಿಕಾರಿಗಳು ಮಾತಾಡ್ತೀರೋ ಅಥವಾ ನಿಮ್ಮದೇ ಉಪಮುಖ್ಯಮಂತ್ರಿಗಳನ್ನು